ನೀನ್ ಇಲ್ಲಿದ್ದೀಯಮ್ಮ? ಏನಾಯ್ತು ಮಾವ? ಏನೂ ಇಲ್ಲಮ್ಮ. ಈ ವಿಷಯ ಎಲ್ರೂ ಇರ್ಬೇಕಾದ್ರೆ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಆ ಹುಡುಗಿಗೆ ಏಟ್ ಬಿದ್ದಿದ್ದು. ಇದೆಲ್ಲ ಆಗಿದ್ರಿಂದ ಹೇಳೋದಕ್ಕಾಗ್ಲಿಲ್ಲ ಅಷ್ಟೆ. ಅಷ್ಟಕ್ಕೂ ವಿಷಯ ಏನು ಅಂದ್ರೆ, ನಾಳೆ ನಿನಗೆ ಸೇರ್ಬೇಕಿರೋ ಆಸ್ತಿನ ನಿನಗೆ ಒಪ್ಪಿಸ್ತಾ ಇದ್ದೀನಮ್ಮ. ಇವಾಗದಕ್ಕಷ್ಟು ಆತ್ರ ಏನಿದೆ ಮಾವ? ಆತ್ರ ಅಂತ ಅಲ್ಲಮ್ಮ, ನಾಳೆ ತುಂಬಾನೇ ವಿಶೇಷವಾಗಿರೋಂಥ ದಿನ. ಆ ವಿಶೇಷವಾದಂಥ ದಿನ ನಿನಗೆ ಆಸ್ತಿ ಕೊಟ್ರೆ ನನಗೆ ತೃಪ್ತಿ ಆಗತ್ತೆ. ಹಾಗೇನೆ ನಿನಗೆ ಸೇರ್ಬೇಕಿರೋ ಆಸ್ತಿನ ನಿನಗೆ ಒಪ್ಪಿಸ್ಬಿಟ್ರೆ ನನ್ನ ಮೇಲಿರೋ ಜವಾಬ್ದಾರಿ ಅರ್ಧ ಕಳ್ದಂಗಾಗತ್ತೆ. ಸರಿ ಮಾವ, ನಿಮ್ಮಿಷ್ಟ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಹೇಳ್ತೀನಿ. ಒಳ್ಳೇದಮ್ಮ. ನನ್ನ ಹತ್ರನೇ ಆಟಾಡ್ತೀಯಾ? ಇನ್ಮೇಲಿಂದ ನಿಂಗ್ ಪ್ರತಿದಿನ ಚಳ್ಳೆ ಹಣ್ಣು ತಿನ್ಸ್ತೀನಿ ವೈದೇಹಿ. ಹಲೋ ಅಮ್ಮ. ಬೇಬಿ, ಇವಾಗ ಹೇಗಿದ್ಯಾ ನೀನು? ಅಲ್ಲಿ ಯಾರತ್ರನೂ ಮಾತಾಡ್ಲಿಲ್ಲ ತಾನೆ? ಸಿಕ್ಕಾಕೊಳ್ಳಿಲ್ಲ ತಾನೆ? ಯಾವ ಪ್ರಾಬ್ಲಮ್ ಆಗಿಲ್ಲ ಅಮ್ಮ. ಸರಿಯಾದ ಸಮಯಕ್ಕೆ ಬಂದು ನೀವು ಸೇವ್ ಮಾಡಿದ್ರಿ. ಇಲ್ಲ ಅಂದಿದ್ರೆ ಆ ಮತ್ತಲ್ಲಿ ನಾನು ಎಲ್ಲ ವಿಷಯ ಹೇಳ್ಬಿಡ್ತಿದ್ದೆ. ನಾನು ಅಷ್ಟಕ್ಕೂ ಅವ್ರ ಸೋದ್ರ ಸೊಸೆ ಅಲ್ಲ, ಚಂಚಲ ದೇವಿಯವ್ರ ಮಗಳು ಅಂತ ದಶರಥ ರಾಮನ್ ಗೊತ್ತಾಗಿ ಇಷ್ಟು ದಿನದ ನಮ್ ಕನ್ಸು ಆಸೆ ಎಲ್ಲ ನಾಶ ಆಗ್ತಿತ್ತಲ್ವಮ್ಮ. ಅಲ್ಲ, ನೀನ್ ಅಷ್ಟ್ ಕೇರ್ಲೆಸ್ ಆಗಿ ಜವಾಬ್ದಾರಿ ಇಲ್ದೇ ಇರೋರ್ ತರ ಯಾಕೆ ಕುಡ್ದೆ? ನನ್ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಏನಾಗ್ತಿತ್ತು ಹೇಳು? ಅದ್ರಿಂದ ನನ್ ಪ್ಲಾನ್ ಎಲ್ಲ ಹಾಳಾಯ್ತು ಮಾಮ್. ನಾನ್ ವೈದೇಹಿ ಕೈಲಿ ಅದನ್ ಕುಡ್ಸಿ ಶೋಭನದ್ ವಿಷಯ ಅವಳ ಕೈಲಿ ಹೇಳ್ಸೋಣ ಅಂತ ಅನ್ಕೊಂಡ್ರೆ ಆ ವೈದೇಹಿ ನನಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ಇಲ್ಲ ಅಂದಿದ್ರೆ ಅಷ್ಟೇ ಅವಳ ಕತೆ. ಒಬ್ರು ಜಾಗದಲ್ಲಿ ಇನ್ನೊಬ್ರು ಹೋಗಿ ನಾಟಕ ಮಾಡೋದು ದೊಡ್ಡ ಚಾಲೆಂಜ್ ಬೇಬಿ. ತುಂಬಾ ಹುಷಾರಾಗಿರ್ಬೇಕು. ಅಂತದ್ರಲ್ಲಿ ನಮ್ ಬಗ್ಗೆ ತಿಳ್ಕೊಳ್ಳೋ ಅಂತ ಶಕ್ತಿ ಒಬ್ರಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ನೀನ್ ಇನ್ನೆಷ್ಟು ಕೇರ್ಫುಲ್ ಆಗಿರ್ಬಾರ್ದು ಹೇಳು? ನೀನಿಡೋ ಪ್ರತಿ ಹೆಜ್ಜೆ ಚೆನ್ನಾಗಿ ಯೋಚನೆ ಮಾಡಿಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮಾಮ್. ವೈದೇಹಿನೆಷ್ಟು ದಿನ ಲೈಟ್ ಆಗಿ ತಗೊಂಡ್ಬಿಟ್ಟೆ. ಇನ್ನ ನನ್ನ ಎಚ್ಚರಿಕೆಯಲ್ಲಿ ನಾನಿರೋದು ಅಲ್ದೆ ಪ್ರತಿ ವಿಷಯದಲ್ಲಿ ವೈದೇಹಿನೇ ಟಾರ್ಗೆಟ್ ಮಾಡ್ತೀನಿ. ದಶರಥ್ ರಾಮನ್ಗೆ, ಕೌಸಲ್ಯಗೆ ಯಾರ ಕೈಲೂ ಸಿಕ್ಕಾಕೊಳ್ದಿರೋ ತರ ಮ್ಯಾನೇಜ್ ಮಾಡ್ತಿದ್ದೀನಿ. ಆ ದೇವಾಂಶದನಲ್ಲ, ಅವನು ನನ್ನವನಾದ್ರೆ ಸಾಕು ಮಾಮ್. ಆಗ್ಯಾರು ನಾನೇನು ಮಾಡಕ್ಕಾಗಲ್ಲ. ಓಕೆ ಬೇಬಿ, ಬಿ ಕೇರ್ಫುಲ್. ಓಕೆ ಮಾಮ್, ಬಾಯ್. ಕೇಳಿಸ್ಕೊಂಡ್ಬಿಟ್ಲ? ಎಚ್ಚರಿಕೆಯಿಂದ ಇರ್ತೀನಿ ಅಂತ ಇವಾಗ ತಾನೇ ಮಾತು ಕೊಟ್ಟಿದ್ದೆ. ಅಷ್ಟರಲ್ಲಿ ನಾನು ಎಡವ್ಬಿಟ್ನಲ್ಲ.
ದೇವ್ರಿಗೆ ಸಮ ಆಗಿರೋ ನನ್ ಗಂಡಂಗೆ ನನ್ ಕಲೆ ಮೂಲಕ ಹುಟ್ಟಿದ ಬಗ್ಗೆ ಶುಭಾಶಯ ತಿಳಿಸಿದ್ದೀನಿ. ಬಲೂನ್ಸ್ ಊದಿ ಹ್ಯಾಪಿ ಬರ್ತ್ಡೇ ಅಂತ ಇಂಗ್ಲಿಷಲ್ಲಿ ಹಾಡ್ ಹೇಳ್ಕೊಂಡು ರೋಡ್ ಮೇಲೆ ಓಡಾಡೋ ಪ್ರತಿಯೊಬ್ಬರು ಕೂಡ ಶುಭಾಶಯ ತಿಳಿಸ್ತಾರೆ. ಆದ್ರೆ ನಂತರ ಒಂದು ಭಂಗಿ ಮಾಡಿ ತೋರಿಸ್ತೀಯಾ? ಇನ್ ಯಾವತ್ತೂ ನೀನು ಕಲೆನ ಅಸಹ್ಯ ಅನ್ಬೇಡ. ನಾನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಗಂಡನಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಶ್ರವಂತಿ, ಕೂಲ್. ಏನಣ್ಣ ಹೇಗನ್ನಿಸ್ತಿದೆ? ನೋಡ್ತಾ ಇದ್ದೆ ಅಲ್ವಾ? ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು. ದೇಹಿ ಸಾಕು, ನೋವಾಗ್ತಿದೆ. ಅವಳು ಮಾಡಿದ್ರೆ ನೋವಲ್ಲ, ನಾನ್ ಮಾಡಿದ್ರೆ ನೋವತ್ತಾ ನಿಮ್ಗೆ? ಹಾಗಲ್ಲ. ಶ್ರವಂತಿ, ಸಾಕ್ಬಿಡು. ಏನೂ ಆಗಲ್ಲ ಬಾಬಾ, ಸುಮ್ನಿರಿ. ಏನೇ ಹೇಳು, ದೇವಾಂಶ್ಗೆ ಒಳ್ಳೆ ಅದೃಷ್ಟನೇ ಸಿಕ್ಕಿದೆ. ಇಬ್ಬರು ಹೆಂಡತಿರ್ ಕೈಯಲ್ಲಿ ಸ್ನಾನ ಮಾಡಿಸ್ಕೊಳ್ಳೋ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ? ಇನ್ನೊಂದ್ಸಲ ಹುಟ್ಟಿದ ಹಬ್ಬದ ಶುಭಾಶಯಗಳು. ಸ್ನಾನ ಏನೋ ಮಾಡಿಸ್ದೆ, ಮತ್ತೆ ಹೊಸ ಬಟ್ಟೆಗಳೆಲ್ಲಿ ವೈದೇಹಿ? ಇಲ್ದೇ ಏನು, ಅದ್ ಯಾವಾಗ್ಲೂ ರೆಡಿ ಆಗಿದೆ. ಕಣ್ಮುಚ್ಕೊಳ್ಳಿ. ಕಣ್ ತೆಗಿಬಾರ್ದು. ಸರಿ. ಬೇಗ ಬಾ ವೈದೇಹಿ. ನೀನ್ ತಂದಿರೋ ಬಟ್ಟೆಗಳು ಹೇಗಿರುತ್ತೆ ಅಂತ ಯೋಚಿಸ್ತಿದ್ರೇನೆ ತುಂಬಾ ಎಕ್ಸೈಟ್ ಆಗ್ತಾ ಇದೆ.
ಬರ್ತಿದ್ದೀನ್ರಿ. ದೇವಾಂಶ್, ಅಮ್ಮ ಬಾ ಅಮ್ಮ. ನಿನ್ ಹುಟ್ಟಿದಬ್ಬಕ್ಕೆ ಹೊಸ ಬಟ್ಟೆಗಳು ಕಂದ. ಥ್ಯಾಂಕ್ಸ್ ಅಮ್ಮ. ನಾನೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ್ದೀನಿ. ನಿನಗಿಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ. ಹೇಗಿದೆಯೋ? ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ವೈದೇಹಿ, ಬಾಮ್ಮ. ಬರ್ತಿದ್ದೀನಿ ಅತ್ತೆ. ಈ ಬಟ್ಟೆನ ದೇವ್ರ ಹತ್ರ ಇಟ್ಟು ಅರ್ಶಿನ ಕುಂಕುಮ ಹಚ್ಚಿ ಇವನು ಕೊಡು. ಆಯ್ತು ಅತ್ತೆ. ಆದ್ರೆ ನೀನ್ ಬಟ್ಟೆ ತಂದಿದ್ದನ್ನ ನೋಡಿ ನಿನಗ್ ಬೆಲೆ ಕೊಟ್ಟು ತಾನ್ ಬಟ್ಟೆನೆ ತಂದಿಲ್ಲ ಅಂತ ಹೇಳಿದ್ಲು. ಸುತ್ತ ಇರೋ 4 ಜನ ಮಾತಾಡಿದ್ರು ಅಂತ ನೀನು ವೈದೇಹಿನ್ ಬೈಬೇಡಮ್ಮ ಪ್ಲೀಸ್. ವೈದೇಹಿ ಬಾ, ನೀನ್ ತಂದಿರೋ ಬಟ್ಟೆಗಳನ್ನ ಕೊಡು, ನಾನೀಗ ಅದನ್ನೇ ಹಾಕೋತೀನಿ. ಅದ್ ಹೇಗೆ ಇದ್ರೂ ಪರವಾಗಿಲ್ಲ, ನಾನು ಹಾಕೋತೀನಿ. ನೀನು ಪ್ರೀತಿಯಿಂದ ಕೊಡೋ ಆ ಬಟ್ಟೆಗೆ ಅದ್ ಹೇಗೆ ಇದ್ರೂ ಸರಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾನು ಅದನ್ನೇ ಹಾಕೋತೀನಿ. ಕೊಡು ವೈದೇಹಿ. ನಡಿ ಬಾ ಬಾ.
ನೀನು ಈ ಡ್ರೆಸ್ಸಲ್ಲಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಈಗ ತಾನೇ ಹೇಳ್ತಿದೆ ಮಾವ. ಚೆನ್ನಾಗಿದ್ಯಾ ನೀವೇ ಹೇಳಿ. ಚೆನ್ನಾಗಿದೆಯಾ ಅಂತ ಕೇಳ್ತಿದ್ಯಲ್ಲಮ್ಮ. ಈ ಬಟ್ಟೆಯಲ್ಲಿ ಇವನು ಹೇಗ್ ಕಾಣ್ತಿದ್ದಾನೆ ಗೊತ್ತಾ? ಇವನು ಥೇಟ್ ನಮ್ ತಂದೆ ತರನೇ ಇದ್ದಾನಮ್ಮ. ಇವನು ನಮ್ ತಂದೆನೇ ಹೋಲ್ತಿದ್ದಾನೆ. ಈ ಬಟ್ಟೆಯಲ್ಲಿ ಅಚ್ಚ ಹಾಕಿರೋ ತರ ಹಾಗೆ ಕಾಣ್ತಿದ್ದಾನೆ. ಥೇಟ್ ನಮ್ ತಂದೆ ತರನೇ ಇದ್ದಾನಮ್ಮ. ಈ ಗತ್ತು, ಗಾಂಭೀರ್ಯ, ಈ ರಾಜಠೀವಿ ಎಲ್ಲ ನಮ್ ತಂದೆ ಹಾಗೇನೆ. ಕೌಸಲ್ಯ, ನಮ್ ತಂದೆ ನಮ್ಮ ಮನ್ಸಲ್ಲಿ ಇಟ್ಕೊಂಡೆ ಇವನ್ಗೆ ನೀನು ಈ ಡ್ರೆಸ್ ತಗೊಂಡೆ ಅಲ್ವಾ? ಅಪ್ಪ, ಆ ಡ್ರೆಸ್ ತಗೊಂಡ್ ಬಂದಿದ್ದು ವೈದೇಹಿ, ಅಮ್ಮ ಅಲ್ಲ. ಹೌದಾ? ಇದು ದೇವಾಂಶ್ಗೆ ಕೊಟ್ಟಿರೋ ಉಡುಗೊರೆ ಅಲ್ಲಮ್ಮ. ಇವನಲ್ಲಿ ನಮ್ ತಂದೆನ ಕಾಣೋ ಹಾಗೆ ಮಾಡಿ ನನಗೆ ಉಡುಗೊರೆ ಕೊಟ್ಟಿದ್ಯಾ. ಥ್ಯಾಂಕ್ಸ್ ಅಮ್ಮ. ಸುಖವಾಗಿರಿ. ನಿನ್ ಜೀವನ ತುಂಬಾ ಕಷ್ಟ ಬಿಡು. ಬಾಯ್. ಅಮ್ಮ, ರೆಡಿ ಆಗಿದ್ಯಲ್ವಾ? ಈಗ ಹೊರಡೋಣವಾ? ಎಲ್ಲಿಗೋ? ನಾನು ಹೇಳಿದ್ನಲ್ಲಮ್ಮ, ಇವತ್ತು ಅಳಿಯಂದ್ರು ಹುಟ್ಟದಬ್ಬ. ಬೀಗ್ರ ಮನೇಲಿ ಫಂಕ್ಷನ್ ಮಾಡ್ತಾ ಇದಾರೆ. ಎಲ್ರನ್ನೂ ಬರಕ್ ಹೇಳಿದಾರೆ. ಎಲ್ರು ಯಾಕೋ? ನಾನ್ ಬರೋದಿಲ್ಲ, ನೀವು ಹೋಗ್ಬಿಟ್ ಬನ್ನಿ. ಅದೇನತ್ತೆ, ಮನೆಗೆ ದೊಡ್ಡೋರ್ ನೀವು, ನೀವೇ ಬಂದಿಲ್ಲ ಅಂದ್ರೆ ಹೇಗೆ? ಅಣ್ಣ ಅತ್ಗೆ ಇಬ್ರು ಫೋನ್ ಮಾಡಿ ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಏನೋ ಬಾಯಿ ಮಾತಿಗೆ ಹೇಳಿರ್ತಾರೆ, ಅಷ್ಟಕ್ಕೆ ಮನೆಯವರೆಲ್ಲ ಹೋದ್ರೆ ಹೇಗೆ? ಯಾಕಮ್ಮ ಅವ್ರನ್ನ ಫೋರ್ಸ್ ಮಾಡ್ತೀಯಾ? ಬರಲ್ಲ ಅಂತಿದ್ರೆ ತಾನೆ ಅವ್ರನ್ನ ಬಿಡು. ಹೇಳದ್ನಲ್ಲ ಅವನು. ನೀವೆಲ್ರೂ ಹೋಗಿ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ, ಅವನೇನೋ ಹೇಳ್ತಾನಮ್ಮ. ಮೊದ್ಲು ನೀನು ಹೊರಡು. ಮನೇಲಿ ಯಾರು ಇರಲ್ವಲ್ಲ. ಈ ಸರಾನ ಮಾರಿ ಮೊಮ್ಮಗಳಿಗೆ ದುಡ್ಡು ಕಳ್ಸೋಣ ಅನ್ಕೊಂಡಿದ್ದೆ. ಇವ್ರು ನನ್ನನ್ ಬಿಡಲ್ಲ ಅನ್ಸತ್ತೆ. ಅದು ಹಾಗಲ್ಲ ಕಣೋ, ನಂಗೆ ಯಾಕೋ ಮೈಗೆ ಹುಷಾರಿಲ್ಲ. ಅಮ್ಮ, ಮೊನ್ನೆ ಬೀಗ್ರು ನನಗೆ ಅಂದಂತ ಮಾತನ್ನ ನೀನು ಮನ್ಸಲ್ಲಿ ಇಟ್ಕೊಂಡು ನೀನು ಬರೋದಕ್ಕೆ ಇಷ್ಟಪಡ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ ನೋಡಿದ್ರೆ ನಾನು ಅವ್ರನ್ನ ಬೈದೆ. ಎಲ್ಲಾನು ಮನ್ಸಲ್ಲಿ ಇಟ್ಕೊಂಡ್ರೆ ಹೇಗಮ್ಮ? ನಡಿ. ಅತ್ತೆ ನನ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ. ಮಾವ ಸೋದರ ಸೊಸೆ ಅಂತ ತೋರ್ಸೋ ಪ್ರೀತಿಗಂತೂ ಯಾವ ಲಿಮಿಟೂ ಇಲ್ಲ. ಇದೇ ತರ ದೇವಾಂಶ್ಗೂ ನನ್ ಮೇಲೆ ಪ್ರೀತಿ ಹುಟ್ಟಿದ್ರೆ ಆಗ ನಾನು ಈ ಮನೆಗೆ ಮಹಾರಾಣಿ ಆಗ್ತೀನಿ. ಬೇಡ ಅನ್ನೋ ಹಕ್ಕು ಯಾರಿಗೂ ಇಲ್ಲ. ಬಾಮ್ಮ, ನಾನೇ ನಿನ್ನ ಒಡವೆಗಳನ್ನ ಹಾಕ್ತೀನಿ. ಕೂತ್ಕೋ.
ನೀವೇನು ನನ್ ಜೊತೆ ಸರ್ಸಾಡ್ತಿದ್ದೀರಾ ಮುದ್ದು ತಾತಯ್ಯ? ತಾತಯ್ಯನ? ಹೌದು, ಈ ತರ ಡ್ರೆಸ್ ಅಲ್ಲಿ ದಿಟ್ಟೋ ತಾತಾನೆ. ಹೌದಾ? ಹ್ಮ್ ಹೌದಾ? ಹೌದು. ಅಯ್ಯೋ ಕಳ್ಳಿ, ನನ್ಗೆ ನನ್ನ ತಾತನ್ ತರ ಗೆಟಪ್ ಹಾಕ್ಸಿ ನೀನು ನನ್ ಇಂದು ತರ ರೆಡಿ ಆಗಿದ್ಯಾ? ನಾನಾ? ಹಾಗೇನಿಲ್ವಲ್ಲ. ಸುಳ್ಳು ಹೇಳ್ಬಾರ್ದು. ನನ್ನ ಇಂದು ನಿನ್ಗೆ ಹೇಳಿರ್ತಾಳೆ. ನಾಚ್ಕೊಳ್ಳೋದಷ್ಟೇ ಅಲ್ಲ ವೈದೇಹಿ, ನನ್ನ ಅಜ್ಜಿ ಹಾಗೆ ಬಟ್ಟೆ ಹಾಕೊಂಡ್ರೆ ಮಾತ್ರ ಸಾಲಲ್ಲ. ನಮ್ ಅಜ್ಜಿ ನಮ್ ತಾತನ ಹೇಗ್ ನೋಡ್ಕೋತಾ ಇದ್ಲು, ನೀನು ಕೂಡ ಹಾಗೆ ನೋಡ್ಕೋಬೇಕು. ನಿಮಗೆ ಯಾರು ಹೇಳಿದ್ರಪ್ಪ? ನಮ್ ತಾತನೇ ಹೇಳಿದ್ದು. ಇನ್ನೂ ಏನ್ ಹೇಳಿದ್ರು? ಇನ್ನೂ ಏನ್ ಹೇಳಿದ್ರ? ಮೈನ್ ಆಗಿ ಜಡೆ ಬಗ್ಗೆ ಹೇಳಿದ್ರು. ಕರೆಕ್ಟ್. ಇನ್ನೂನಾ? ಯಾವಾಗ ಕೇಳಿದ್ರು ತಪ್ಪದೆ ಮುದ್ದು ಕೊಡ್ತಿದ್ರಂತೆ, ಮುದ್ದು ಮಾಡ್ತಿದ್ರಂತೆ. ಯಾವಾಗ್ಲೂ ಏನೇ ಕೇಳಿದ್ರು ಸರಿ, ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ವಂತೆ. ಆಹಾ, ಒಂದು ವಿಷಯ ಮಾತ್ರ ನೆನಪಲ್ಲಿಟ್ಕೊಳ್ಳಿ, ವೈದೇಹಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ನಮ್ಮನೇಲಿ ನಾವು ನೋಡ್ಕೊಂಡಿದ್ದೀವಿ. ಇಂಥ ದೊಡ್ಡ ಮನೆಗೆ ಅವಳು ಸೊಸೆ ಆಗಿದ್ದಾಳೆ ಅಂದ್ರೆ ಅರ್ಥ ಏನು ಅಂತ ಗೊತ್ತಾ ನಿಮ್ಗೆ? ಅವಳು ಹುಟ್ಟು ಕೂಡ ಅಷ್ಟೇ ದೊಡ್ಡದು. ನಿಂಗ್ ಗೊತ್ತಾಗಲ್ಲ ಕಣೋ, ಇವಳು ದೊಡ್ಡ ಮನೆಗೆ ಸೇರಿದವಳು ಅಂತ ಕೇವಲ ನನಗೆ ಮಾತ್ರ ಗೊತ್ತು. ನೀವೆಲ್ಲರೂ ಆ ಭ್ರಮೇಲಿರ್ಬೇಕಷ್ಟೇ. ತಂದೆ ತಾಯಿ ಪುಣ್ಯ ಮಾಡಿದ್ರೆ ಮಾತ್ರನೇ ಮಗಳಿಗೆ ಇಂಥ ಒಳ್ಳೆ ಜೀವನ ಸಿಗೋದು. ಅದಕ್ಕೆ ವೈದೇಹಿ ಹುಟ್ಟು ಕೂಡ ಮಹತ್ವವಾದದ್ದೇ. ಅವಳು ಹುಟ್ಟಿನ ರಹಸ್ಯ ತಿಳ್ಕೊಳ್ಳೋ ದಿನ ಖಂಡಿತ ಬಂದೇ ಬರುತ್ತೆ. ಏನಾಯ್ತು ಬೀಗ್ರೆ? ಏನೂ ಇಲ್ಲ ಬೀಗ್ರೆ, ಮಕ್ಕಳಿಗೇನೋ ಅನುಮಾನ ಇತ್ತು, ಅದನ್ನ ಬಗೆಹರಿಸ್ತಿದ್ದೆ. ಬನ್ನಿ ಬೀಗ್ರೆ. ಹೌದು, ಇಷ್ಟಕ್ಕೂ ಇವಳು ಯಾರು? ಅಯ್ಯೋ ಅಜ್ಜಿ, ನಿಮಗ್ ಗೊತ್ತಿಲ್ವಾ? ದೇವಾಂಶ್ ಅತ್ತೆ ಮಗಳು. ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಆಗಿರೋ ಮೊದಲನೇ ಹೆಂಡತಿ. ಒಂದೇ ಮಾತ್ನಲ್ಲಿ ಹೇಳ್ಬೇಕು ಅಂದ್ರೆ ವೈದೇಹಿಗೆ ಸೌತಿ.
ಘಾಟಿ ಸೌತಿನೇ ಸಿಕ್ಕಿದ್ದಾಳೆ. ಹಾಗಾದ್ರೆ ನನ್ ಮೊಮ್ಮಗಳು ಇಲ್ಲಿಂದ ಹೋಗಿದ್ದೇ ಒಳ್ಳೇದಾಯ್ತು. ಇಲ್ಲೇ ಇದ್ದಿದ್ರೆ ಸೌತಿ ಕಾಟ ಅನುಭವಿಸ್ಬೇಕಾಗಿತ್ತು. ಏನೇ ಆಗ್ಲಿ ವೈದೇಹಿಗ್ ಮಾತ್ರ ಕಷ್ಟ ತಪ್ಪಿದ್ದಲ್ಲ. ಸಂತೋಷ ಆಯ್ತು. ಹೌದು, ಅತ್ತೆ ಆಗ ಅಷ್ಟೊಂದು ಒಡವೆ ಹಾಕೊಂಡ್ರು, ಸೊಸೆಗ್ ಒಂದಾದ್ರೂ ಒಡವೆ ಕೊಡೋದ್ ಬೇಡ್ವಾ ಹೇಳಿ? ಬಡವ್ರ ಮನೆಯಿಂದ ಬಂದಿದ್ದಾಳಲ್ವಾ, ಅದಕ್ಕೆ ಕೊಟ್ಟಿಲ್ವೇನೋ. ಎಲ್ರೂ ನೋಡಿದ್ರೆ ಒಡವೆ ಹಾಕೊಂಡು ಮಿರ್ಮಿರ ಅಂತ ಮಿಚ್ತಿದ್ದಾರೆ. ಈ ಮನೆಗ್ ಬರೋ ಸೊಸೆ ತವ್ರ ಮನೇಲಿ ಕೊಟ್ಟಿರೋ ಒಡವೆಗಳನ್ನೇ ಹಾಕೋಬೇಕು ಅನ್ಸತ್ತೆ ರೀ. ಅತ್ತೆ ಮನೇಲಿ ಅದೆಲ್ಲ ಕೊಡಲ್ವೇನೋ. ಅಷ್ಟೇ ಆಗಿರೋದ್ ಕಣ್ಬಿಡೆ. ಆದ್ರೂ ನಮ್ಗ್ಯಾಕೆ ಹೇಳು? ಮನೇಲಿ ಒಡವೆಗಳಿದೆಯಲ್ಲ, ಯಾಕೆ ಹಾಕೊಳ್ಳಿಲ್ಲ ಇವಳು? ಎಲ್ರೂ ಮುಂದೆ ಮರ್ಯಾದೆ ತೆಗಿಬೇಕು ಅಂತಾನೆ ಹಾಕೊಂಡಿಲ್ಲ. ಇಷ್ಟಕ್ಕೂ ಅವರಮ್ಮ ಎಲ್ಲಿದ್ದಾರೋ ಏನ್ ಕತೆನೋ.